ನಮಸ್ಕಾರ. ನಾನು ಕೆ ನಾಗರತ್ನಮ್ಮ, ಮರಿಯಮ್ಮನಹಳ್ಳಿ, ರಂಗ ಕಲಾವಿದೆ. ನಾನು 10ನೇ ವರ್ಷದಿಂದಲೂ ರಂಗಭೂಮಿಗೆ ಬಂದಿದ್ದೆ. ನಮ್ಮೂರಿನಲ್ಲಿ ನನ್ನ ಗುರು ಮೈಲಾರಪ್ಪ ಅಂತ ಇದ್ದರು. ಅವ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ನಾಟಕ ಕಲಿಸಿದ್ರು. ಆವಾಗಿನಿಂದನೇ ನಾಟಕದಲ್ಲಿ ಪಾತ್ರ ವಹಿಸ್ತಿದ್ದೆ. ಇಡೀ ಶಾಲೆಯಲ್ಲಿ ಕೂಡ ನಾನು ಎಲ್ಲ ಫ್ಯಾನ್ಸಿ ಡ್ರೆಸ್ಸು, ಮನೆ ಆ್ಯಕ್ಟಿಂಗು ಎಲ್ಲ ಚಟುವಟಿಕೆಗಳು ನಾನು ಭಾಳ ಖುಷಿಯಿಂದ ಭಾಗವಹಿಸ್ತಿದ್ದೆ. ನಮ್ಮದು ಭಾಳ ಬಡ ಕುಟುಂಬ. ನಮ್ಮ ತಂದೆ ತಾಯಿ, ನಾವು 6 ಜನ ಹೆಣ್ಮಕ್ಳು, ತುಂಬ ದೊಡ್ಡ ಕುಟುಂಬ ನಮ್ಮದು. ಆದರೆ ಭಾಳ ಬಡತನ ಸ್ಥಿತಿಯಲ್ಲಿ ಇದ್ದಂಥವರು. ಅಪ್ಪ ನಮ್ಮನ್ನೆಲ್ಲರೂ ಸಾಕಬೇಕಾದ್ರೆ ಭಾಳ ಕಷ್ಟಪಡ್ತಾಯಿದ್ರು. ಅಪ್ಪನಿಗೆ ನಾನು ಏನಾದ್ರು ಸಹಾಯ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಅಪ್ಪನ ಏನು ಕತೆ, ಏನು ಕೆಲಸ ಮಾಡೋದು ಅಂತ ಕೇಳಿ ಎಲ್ಲ ತಿಳ್ಕೊಳ್ತಿದ್ದೆ. ಅಪ್ಪ ಒಂದು ದಲಾಲಿ ಅಂಗಡಿಯಲ್ಲಿ ಲೆಕ್ಕ ಬರೀತಿದ್ರು. ನಮ್ಮ ಶಾಲೆ ಕಳ್ಸೋಕ್ಕೆ ನಮಗೆ ಬಟ್ಟೆಗಳು ಕೊಡ್ಸೋಕ್ಕಾಗಲಿ, ಅವರಿಗೆ ಸ್ಲೇಟು ಬಳಪ ಪುಸ್ತಕಗಳು ಕೊಡ್ಸೋಕ್ಕಾಗಲಿ ದುಡ್ಡೇ ಇರ್ತಿರಲಿಲ್ಲ ಅವ್ರ ಹತ್ರ. ನಾನು ಅವಾಗ ಒಂದು ನಾಟಕಕ್ಕೆ ಮೈಲಾರಪ್ಪನ ಏನೋ ಒಂದು ₹2 ನಮಗೆ ಹೈಯರ್ ಅಂತ ಕೊಡ್ತಿದ್ರು. ದೊಡ್ಡ ಅಮೌಂಟಾಗಿ ಕಾಣಿಸ್ತಿತ್ತು ನನಗೆ. ಅವಾಗ ಏನೋ ಡಾನ್ಸರ್ ಇರಲಿಲ್ಲ, ಇಲ್ಲಿ ಏನೋ ಬೇರೆ ಮನೋರಂಜನೆ ಇರಲಿಲ್ಲ. ನಾಟಕನೇ ದೊಡ್ಡ ಮನೋರಂಜನೆ ನಾವು ಚಿಕ್ಕವರಿದ್ದಾಗ. ನಾನು ಹೇಳ್ತಾ ಇರೋದಾಗ 60 ವರ್ಷದ ಹಿಂದಿನ 60-65 ವರ್ಷದ ಹಿಂದಿನ ಕಥೆ ಇದು. ಅವಾಗೆಲ್ಲ ಅವ್ರು ಮೈಲಾರಪ್ಪರು ನೀನು ದುಡಿದ್ರೆ ನಿಮ್ಮ ಅಪ್ಪಗೆ ಅನುಕೂಲ ಆಗ್ತದೆ ನೋಡು ಅಂದರು. ನಮ್ಮಪ್ಪ ದಲಾಲ್ ಅಂಗಡಿಗೆ ಲೆಕ್ಕ ಬರಿಬೇಕಾರೆ ನಾನು ಅಲ್ಲೆಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದ್ದೆ. ಡ್ಯಾನ್ಸ್ ಅಂದರೆ ಏನೂ ಗೊತ್ತಿಲ್ಲ, ಸುಮ್ಮನೆ ಕೈ ಹಿಂಗಂದ್ರು ಡ್ಯಾನ್ಸೇ, ಕಾಲೆತ್ತಿ ಡ್ಯಾನ್ಸು, ಸುಮ್ಮನೆ ಓಡಾಡಿದ್ರು ಡ್ಯಾನ್ಸೇ. ನಮಗೇನು ಬರ್ತಿತ್ತು ಅದು ಮಾಡ್ತಿದ್ವಿ. ಅವಾಗ ₹50 ಕೊಡ್ತಿದ್ರು. ಅದು ನನ್ನ ಸಂಸಾರಕ್ಕೆ ಭಾಳ ಅನುಕೂಲ ಆಗ್ತಿತ್ತು. ನಾವು ಒಂದು ಡ್ರೆಸ್ ತೊಗೊಳಕ್ಕಾಗಲಿ, ಮಕ್ಕಳಿಗೆಲ್ಲ ಸ್ಲೇಟು ಬಳಪ ಇಂಥ ಕೊಡ್ಸೋಕ್ಕಾಗಲಿ, ಕೊನೆಗೆ ಏನಾರು ತಂದು ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಲಿ, ಎಲ್ಲರಿಗೂ ನಾವು ಚಿಕ್ಕ ಮನೆಯಲ್ಲಿದ್ವಿ ಅವಾಗ. ಅದೆಲ್ಲ ಹೆಲ್ಪ್ ಆಗ್ತಿತ್ತು. ಮತ್ತು ನಾನು ಅದರಲ್ಲಿ ವಿದ್ಯಾಭ್ಯಾಸನೂ ನಿಲ್ಲಿಸಲಿಲ್ಲ. ನಮ್ಮ ತಂಗಿಯವ್ರು ಯಾರು ಹೆಚ್ಚು ಓದಲಿಲ್ಲ. ನನಗೆ ಭಾಳ ಜಾಣದಾಳೆ, ಬಿಡಿಸ್ಬೇಡ ಅಂತ ನಮ್ಮ ಗುರುಗಳೇ ನಾನು ಹೇಳಿದೆ. ಹೈಸ್ಕೂಲು ಓದಾಗೆಲ್ಲ ಅವರೇ ಹೆಲ್ಪ್ ಮಾಡಿ ನನ್ನ SSLCವರೆಗೆ ದಬ್ಬಿದ್ರು. ಆಮೇಲೆ ಮುಂದೆ ಓದೋಕ್ಕಾಗಲಿಲ್ಲ ನನಗೆ. ಆ SSLC ಓದ್ಬೇಕಾದ್ರೆ ಕೂಡ ರಜಾ ದಿನಗಳಲ್ಲಿ ನಾನು ಬೇರೆ ಬೇರೆ ಹಳ್ಳಿಗಳಿಗೆ ನಾಟಕಕ್ಕೆ ಹೋಗ್ತಿದ್ದೆ. ಅವ್ರು ಮೊದಲೇ ಪುಸ್ತಕ ಕೊಟ್ಟು ಹೋಗ್ತಿದ್ರು. ಆ ಮಾತು ಕಲ್ತ್ಕೊಂಡು ಆ ರಜಾ ದಿನಗಳೇ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ನಾಟಕಕ್ಕೆ ಹೋಗ್ತಿದ್ದೆ. ನಾಟಕಕ್ಕೆ ಹೋದರೆ ಅಲ್ಲಿಂದ ಒಂದು ₹20-25 ಸಿಗ್ತಿತ್ತು ನನಗೆ. ಅದು ನಮಗೆ ದೊಡ್ಡ ನಿಧಿಯಾಗಿತ್ತು ಆವಾಗಿನ ಕಾಲಕ್ಕೆ. ಅದೆಲ್ಲ ನನ್ನ ಸಂಸಾರಕ್ಕೆ ಅನುಕೂಲ ಆಯಿತು. ಅಪ್ಪ ಅದನ್ನೇ ಹೇಳಿದರು, ಅಬ್ಬ ನೀನೇನಾರು ಹಿಂಗೆ ದುಡಿದ್ರೆ ನಮ್ಮ ಸಂಸಾರಕ್ಕೆ ಅನುಕೂಲ ಆಗ್ತೈತಮ್ಮ. ನೀವು ಇಲ್ಲೆಲ್ಲ ಇಷ್ಟೆಲ್ಲ ತಂಗಿಯರನ್ನ ಸ್ವಲ್ಪ ನೋಡಿಕೊಂಡ್ರೆ ಅವರೆಲ್ಲರೂ ಓದ್ತಾರೆ, ಅವರಿಗೆಲ್ಲ ಒಂದು ಮದುವೆ ಮುಂಜೆ ಮಾಡ್ಬೋದು. ನಾನು ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತಮ್ಮ, ನಾನು ಕೂಲಿ ಮಾಡೋ ಕೆಲಸದಲ್ಲಿ ಏನು ಮಾಡಲಿ ಅಂತೇಳಿ ಅಪ್ಪ ಭಾಳ ನೊಂದ್ಕೊಂಡ್ರು. ಅವಾಗ SSLC ಆದಮೇಲೆ ಇಲ್ಲೇ ಬಿಡಪ್ಪ ಕೆಲಸ ಮಾಡಿ ನಾನು ಅದನ್ನೇ ಮಾಡ್ತೀನಿ ಅಂದೆ. ನನಗೆ 18 ವರ್ಷ ಇರಲಿಲ್ಲ. SSLC ಮುಗಿದಾಗ 67-68 SSLC ಮುಗೀತು. ನನಗೆ ಏಜ್ ಇಲ್ಲ ಅನ್ನೋ ಕಾರಣಕ್ಕೆ ನನಗೆ ನೌಕರಿ ಸಿಗಲಿಲ್ಲ ಅವಾಗ. ಅಲ್ಲಿವರೆಗೆ ಅಪ್ಪ ಏನಂದ್ರೆ ನೀನು ನೌಕರಿ ಹೋಗೋ ಬೇಡ ಅನ್ನೋದಿಲ್ಲ. 18 ವರ್ಷ ಆಗೋವರೆಗೂ 1 ವರ್ಷ 1.5 ವರ್ಷ ಕೂತ್ಕೊಂಡು ಏನು ಮಾಡ್ತೀಯ, ಅಲ್ಲಿವರೆಗಾದರೆ ಸಣ್ಣ ಪುಟ್ಟ ನಾಟಕಗಳು ಮಾಡಂತ ಕಳಿಸಿದ್ರು. ಎಲ್ಲೋ ಒಂದು ಕಡೆ ನಾಟಕ ಹರ್ಕತ್ತಿತ್ತು, ಅವ್ರು ಕರ್ಕೊಂಡು ಹೋದರು. ಇಲ್ಲಿ ಹಂಸಾಗರದಲ್ಲಿ ಕತ್ತಲೆ ಬೆಳಕಂತ ಒಂದು ನಾಟಕ ಇತ್ತು, ಮರೆಯಮ್ಮನಳ್ಳಿಯರೇ ಮಾಡಿದರು. ಅಮ್ಮ ನೀನು ಬಾಮ್ಮ ಅಲ್ಲಿಗೆ, ನಮಗೆ ನಿಂತೋಗ್ಬಿಟ್ಟಿದೆ ನಾಟಕ ಅಂತ ಕರೆದ್ರು. ಅವತ್ತು ಒಂದೇ ದಿವಸದಲ್ಲಿ ನಾನು ಹೀರೋಯಿನ್ ಪಾತ್ರ ಇತ್ತು. ಭಾಳ ಕಷ್ಟಪಟ್ಟು ಆ ಮಾತು ಕಲಿತು ನಾಟಕ ಮಾಡಿದೆ. ಅದು ಸಕ್ಸಸ್ ಆಗಿಬಿಡ್ತು. ಅಕ್ಕಪಕ್ಕದವರೆಲ್ಲ ಬಂದು ನನಗೆ ₹5-10 ಅಡ್ವಾನ್ಸ್ ಕೊಟ್ಟಮ್ಮ, ನಮ್ಮೂರಾಗ ಒಂದಿದೆ ಮಾಡಮ್ಮ, ಇದು ಮುಂದಿನ ತಿಂಗಳಿದೆ, ಆಚೆ ತಿಂಗಳಿದೆ, ಹೀಗೆಲ್ಲ ಅಡ್ವಾನ್ಸ್ ಕೊಟ್ಟೋಗ್ಬಿಟ್ರು ನನಗೆ. ಇವರು ನಾಟಕದವ್ರು ಕೊಟ್ಟಿದ್ದು ಒಂದು ₹50, ಇವ್ರು ಕೊಟ್ಟಿದ್ದು ₹50, ಒಂದು ₹100 ನನ್ನ ಕೈಯಲ್ಲಿ ಅಮೌಂಟ್ ಆಗಿಬಿಡ್ತು. ಇಷ್ಟು ದುಡ್ಡು ಬಂದೈತಲ್ಲ ಈ ನಾಟಕದಿಂದ. ಇದನ್ನೆಲ್ಲ ನಮ್ಮ ಮನೆಗೆ ತಗೊಂಡೋದ್ರೆ ಅಕ್ಕ ತಂಗಿಯರು ಚೆನ್ನಾಗಿ ಊಟ ಮಾಡ್ಬೋದು, ಹಬ್ಬ ಮಾಡ್ಕೋಬೋದು. ನಮ್ಮ ಅಕ್ಕ ತಂಗಿಯರಿಗೆಲ್ಲ ಒಂದು ಒಳ್ಳೆ ಬಟ್ಟೆ ಒಂದು ಆಶ್ರಯ ಆಗ್ಬೋದು ಅಂಥೇಳಿ ಎಲ್ಲ ನನಗೆ ಆ ವಯಸ್ಸಿನಲ್ಲಿ ತಿಳುವಳಿಕೆ ಇತ್ತದೆಲ್ಲ. ನಾನು ಹೇಳಿದೆ, ಇಲ್ಲಿ ಬಂದು ಅಲ್ಲಮ್ಮ ನೀನು ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದು ಈ ನಾಟಕಕ್ಕೆ ಒಲ್ಲೆ ಅಂದು ಒತ್ತಾಯದಿಂದ ಕಳಿಸ್ಕೊಟ್ಟೆ ನಾನು. ಇದೇನು ಮತ್ತೆಲ್ಲ ನಾಟಕಗಳು ಒಪ್ಕೊಂಡು ಬಂದಿಲ್ಲ ಅಂದರು. ಅಪ್ಪ ಅವ್ರು ಭಾಳ ಒತ್ತಾಯ ಮಾಡಿದ್ರಪ್ಪ, ಬಿಡಲಿಲ್ಲ ನನಗೆ. ಹೀಗಾಗಿ ಅವ್ರ ಮಾತಿಗೆ ಕಟ್ಟು ಬಿದ್ದು ನಾನು ಒಪ್ಕೊಂಡ್ಬಿಟ್ಟೆ ಅಂದೆ. ಆಮೇಲೆ ಅಪ್ಪ ಇಲ್ಲಮ್ಮ, ಇದು ನಿನಗಾಗಿ ಇದ್ದಲ್ಲಿಗೆ ಬಂದಿದೆ, ಅದನ್ನು ನಿನ್ನ ಕಾಲಲ್ಲಿ ಒದಬೇಡ. ಅಲ್ಲೇ ನಿನಗೆ ಅನ್ನ ಇತ್ತು ಅಂದರೆ ಆ ಋಣ ಯಾರು ತಪ್ಸೋಕ್ಕಾಗುತ್ತೆ ನೋಡ. ನಿನಗೆ 18 ವರ್ಷ ಆಗಲಿ, ಆಮೇಲೆ ನಿನಗೆ ಇಷ್ಟ ಇದ್ದರೆ ಹೋಗುವಂತಿದೆ ಕೆಲಸಕ್ಕೆ. ಇಲ್ಲದ್ರೆ ಇದನ್ನೇ ಮಾಡೋದಾದರೆ ನಂದು ಅಡ್ಡಿ ಇದೆ ಅಂತ ಉಳಿಸಿದ್ರು ನನ್ನ ಈ ಕ್ಷೇತ್ರದಲ್ಲಿ. ಭಾಳಷ್ಟು ನಾಟಕಗಳು ಮಾಡಿದೆ. 18 ವರ್ಷ ಆದಮೇಲೆ ನನಗೆ ನೌಕರಿನೂ ಸಿಗೋ ಅವಕಾಶ ಇತ್ತು ನಾನೇ. ಆದರೆ ಈ ರಂಗಭೂಮಿಯಲ್ಲಿ ಭಾಳಷ್ಟು ದೂರ ಹೋಗ್ಬಿಟ್ಟಿದ್ದೆ ನಾನು. ವಾಪಸ್ ಬರೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅಪ್ಪ ಹೇಳಿದರು, ಇಲ್ಲಮ್ಮ ನೀನು ನೌಕರಿ ಸೇರ್ತೀರಂದಲ್ಲ, ಈಗೇನೋ ಪ್ರಯತ್ನ ಮಾಡಿ ಕಳಿಸ್ಬೋದಾ ಅಂತಂದರು. ಇಲ್ಲಪ್ಪ ನಾನು ಇದರಲ್ಲೇ ಏನಾರು ಮಾಡ್ತೀನಿ, ಇಲ್ಲೇ ನನ್ನ ದೊಡ್ಡ ಹೆಸರು ಬಂದಿದೆ. ನಮ್ಮ ಗುರುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ಭಾಳ ಕಷ್ಟ ಇರ್ತೈತಿ. ಅದರಾಗ ಒಂದು 4 ಎಲ್ಲ ಗಂಡಸರ ಮಧ್ಯೆ ಬದುಕೋ ಒಂದು ಹೆಣ್ಣು ಕಲಾವಿದೆ ಅಂದರೆ ಅವಳು ಬದುಕು ಇನ್ನೂ ಕಷ್ಟ ಇರ್ತೈತಿ. ಅದನ್ನೆಲ್ಲ ನಾವು ಸಹಿಸ್ಕೊಂಡು ಅದನ್ನೆಲ್ಲ ಸರಿಸ್ಕೊಂಡು
ಕೆಲವೆಲ್ಲ ಎದುರಿಸ್ಕೊಂಡು ಪ್ರವಾಹದ ವಿರುದ್ಧ ಈಜಾಡೋದಂತಾರಲ್ಲ, ಹಂಗೆ ಈಜಿದ ಜೀವನ ನಮ್ಮದು. ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ ಅದನ್ನು. ಭಾಳ ಕಷ್ಟದ ಬದುಕು, ಭಾಳಷ್ಟು ಅನುಭವಿಸಿದ್ದೀವಿ ರಂಗಭೂಮಿಯಲ್ಲಿ ನಾವು. ಇಂಥದ್ದು ಅಂತ ಇಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಡೋದಾಗಿರ್ಬೋದು. ಎಲ್ಲರೂ ಒಳ್ಳೆಯವ್ರು ಇರೋದಿಲ್ಲ, ಒಬ್ಬರು ಕೆಟ್ಟವ್ರು ಇರ್ತಾರೆ, ಒಬ್ಬರು ಒಳ್ಳೆಯವ್ರು ಇರ್ತಾರೆ, ಒಬ್ಬರು ಹೌದಂತಾರೆ, ಇನ್ನೊಬ್ಬರು ಅಲ್ಲ ಅಂತಾರೆ. ಅವರೆಲ್ಲರ ಜೊತೆಗೆ ಅವ್ರನ್ನೆಲ್ಲ ಒಪ್ಪಿಸಿ, ಆ ಊರಿನ ಜನರನ್ನ ಒಪ್ಪಿಸಿ, ಅಲ್ಲಿ ನಾಟಕ ಮಾಡಿ, ಅಲ್ಲಿಂದ ಅವ್ರು ಕೊಟ್ಟ ಸಂಭಾವನೆ ತೊಗೊಂಡು ಮತ್ತೆ ಅವರಿಗೆ ಒಂದು ಸಮಾಧಾನ ಹೇಳಿ, ಇನ್ನೊಂದು ಸಲ ಬರ್ತೀವಿ ಅಂಥೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಇನ್ನೊಂದು ಊರಿಗೆ ಹೋಗಿ ಮತ್ತು ಅಲ್ಲಿ ನಾಟಕ ಮಾಡಿ, ಅಲ್ಲಿ ಜನರ ಜೊತೆಗೆ ಹೊಂದ್ಕೊಂಡು ಮತ್ತು ಅಲ್ಲಿ ಸಂಸ್ಕೃತಿ, ಅಲ್ಲಿ ಸಂಸ್ಕಾರದ ಜೊತೆಗೆ ನಾವು ಬೆರೆತು ಅಲ್ಲಿ ನಾಟಕ ಮಾಡಿ, ಅಲ್ಲಿಂದ ಎಲ್ಲರ ಹತ್ರ ತಪ್ಪಿಸ್ಕೊಂಡು ಬರೋದೇ ಆಗಿಬಿಟ್ಟಿರ್ತದೆ ನಮಗೆ. ಅಲ್ಲಿ ಯಾರೋ ಇರ್ತಾರೆ, ಯಾರೋ ಕಾಡ್ತಾರೆ, ಯಾರೋ ಮದುವೆ ಮಾಡ್ಕೋತೀನಿ ಅಂತಾರೆ, ಯಾರೋ ನಿನ್ನ ಜೀವನ ಉದ್ಧಾರ ಮಾಡ್ತೀನಿ ಅಂತಾರೆ. ಯಾರೂ ಮಾಡಲ್ಲ. ಅಂಥ ನಾಟಕಗಳು ಭಾಳಷ್ಟು ಆಡಿಬಿಟ್ಟಿದ್ದೀನಿ ನಾನು. ಅದೆಲ್ಲ ಅನುಭವಗಳು ಅನುಭವಿಸಿದ್ದೀವಿ ನಾವು ಅಷ್ಟೇ. ಯಾರ ಜೀವನ ಯಾರೂ ಉದ್ಧಾರ ಮಾಡೋದಿಲ್ಲ. ನಮ್ಮ ಜೀವನ ನಾವೇ ಉದ್ಧಾರ ಮಾಡ್ಕೋಬೇಕು, ನಮ್ಮ ಜೀವನ ನಾವೇ ಕಟ್ಕೋಬೇಕು, ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು, ಬೇರೆ ದಾರಿ ಇಲ್ಲ ನಮಗೆ. ನನಗೆ ರಂಗಭೂಮಿ ಭಾಳಷ್ಟು ಪಾಠ ಕಲಿಸಿದೆ ನನಗೆ. ಸತ್ತಾಗ ಆತ್ಮನೇ ನಮ್ಮ ಜೊತೆ ಬರಲ್ಲಮ್ಮ, ಇನ್ನು ಜನಗಳು ಎಲ್ಲಿಂದ ಬರ್ತಾರೆ ನಮ್ಮ ಜೊತೆಗೆ? ಯಾರೂ ಬರಲ್ಲ. ಭಾಳಷ್ಟು ಪೆಟ್ಟು ತಿಂದಿದ್ದೀನಿ, ಅಲ್ಲಿಂದ ಎದ್ದು ಬಂದಿದ್ದೀನಿ ನಾನು. ಯಾವತ್ತೋ ಮುಗಿದೋಗ್ಬೇಕಾಗಿತ್ತು, ಜೀವನ ಮುಗಿಲಿಲ್ಲ. ಆದರೂ ಸುಧಾರಿಸ್ಕೊಂಡು ಅಲ್ಲಿಂದ ಕೊಡುಕೊಂಡು ಎದ್ದು ಬಿಟ್ಟರೆ ಜೀವನ ನಮ್ಮದು. ಅಲ್ಲಿದ್ವಿ ಅಂತ ಹೇಳಿದ್ರೆ ಅಲ್ಲೇ ಆಗಿಬಿಡ್ತಾರೆ. ನನ್ನ ಜೊತೆಗೆ ಉಳಿದವ್ರು ಕೆಲವ್ರು ಹಂಗೆ ಉಳಿದ್ರು. ಅವರು ಆಯ್ತು ಬಿಡಪ್ಪ ನಮ್ಮ ಜೀವನ ಅಂತ ಅವ್ರು ಎಷ್ಟು ಹೇಳಿದ್ರೆ ನನ್ನ ಜೊತೆ ಬರಲಿಲ್ಲ ಅವರು. ಆಯಿತು ನಿಮ್ಮ ಜೀವನ ನಿಮಗೆ, ನಮ್ಮ ಜೀವನ ನನಗೆ ಅಂತ ಸುಮ್ಮನೆ ನಡೆದ್ವಿ ನಾವು. ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ನನಗೆ ಸುಮ್ಮನೆ ಹೋಗ್ತಾ ಇದ್ವಿ. ದಾರಿ ಕರ್ಕೊಂಡು ಹೋಗ್ತಾ ನಮ್ಮನ್ನು. ನಾವೇನು ಮಾಡಿದ್ದಿಲ್ಲ ತಮ್ಮ, ಏನು ಮಾಡಿದ್ದಿಲ್ಲ. ಅವ್ರು ಕರೆದ್ರೆ ಅಲ್ಲಿ ಹೋದ್ವಿ, ಇವ್ರು ಕರೆದ್ರೆ ಇಲ್ಲಿ ಹೋದ್ವಿ, ಇದನ್ನು ಮಾಡಮ್ಮಂದ್ರೆ ಈಗ ನೀವು ಬಂದ್ರಿ ಅಮ್ಮ, ಇದನ್ನು ಮಾಡಿರಿ, ಇದನ್ನು ಮಾತಾಡಿದ್ವಿ, ಹಿಂಗೆ ಕರ್ಕೊಂಡೋದ್ರಿ. ಯಾರೋ ಕರ್ಕೊಂಡೋದ್ರು, ಯಾರೋ ಬೆಳೆಸಿದ್ರು, ಯಾರೋ ನಮಗೆ ಸಹಾಯ ಮಾಡಿದ್ರು, ಯಾರೋ ಏನೇನೋ ಮಾಡಿದ್ರು ಅಷ್ಟೇ, ಬೇರೆ ಏನೇ ಇಲ್ಲ ಇದ್ರಾಗ. ನಮಗೆ ನಾವು ಮಾಡಿದ್ವಿ ಅನ್ನೋದೆಲ್ಲ ಸುಳ್ಳೆ. ಅದು ಮಾಡಿಸ್ತು ಭಗವಂತ. ಒಬ್ಬನು ಇರ್ತಾನೆ ಮೇಲೆ, ನಮ್ಮನ್ನು ನೋಡೋಣ, ನಮ್ಮನ್ನೆಲ್ಲ ದಾರಿ ಹಚ್ಚೋಣ, ನಮ್ಮ ಜೊತೆ ಮಾತಾಡೋಣ, ನಮ್ಮ ಜೀವನ ಹೆಂಗೆ ಮಾಡಬೇಕಂತ ಗೊತ್ತಿರೋನು ಒಬ್ಬನು ಇರ್ತಾನೆ. ನಾವು ಅವನ್ನ ನಮಗೆ ಕಾಣೋದಿಲ್ಲ, ಆದರೆ ಅವನು ಮಾತ್ರ ನಾವು ಕಂಡೇ ಕಾಣ್ತಿರ್ತೀವಿ. ನಾವು ಎಲ್ಲರ ಜೀವನ ರೂಪಿಸೋಣ ಅವನು ಇದ್ದಾನೆ. ಅದು ನನ್ನ ಅನ್ನದ್ರೇಣ ರಂಗಭೂಮಿಯಲ್ಲಿ ಬರೆದಿದ್ಲು ತಾಯಿ, ಇಲ್ಲ ನೀನು ಇಲ್ಲೇ ಇರಬೇಕು ಅಂತ. ನಾನು ರಂಗಭೂಮಿ ಕೊಟ್ಟಿದ್ದೆ ಸ್ವಲ್ಪನೇ. ನನ್ನ ಬದುಕು ನಾನು ದುಡ್ಡು ತೊಗೊಂಡು ಮಾಡಿದ್ದೀನಿ. ಎಲ್ಲೇ ಪುಕ್ಸಟ್ಟೆ 1-2 ನಾಟಕ ಮಾಡಿರಬೇಕು. ಅವ್ರು ದುಡ್ಡು ಕೊಟ್ಟು ನಾನು ದುಡಿಸ್ಕೊಂಡಿದ್ದಾರೆ. ಆದರೆ ಈ ರಂಗಭೂಮಿ ತಾಯಿದಲ್ಲಿ ಬೇರೆ ರೀತಿ ಕೊಟ್ಟಳು ನನಗೆ. ಪ್ರಶಸ್ತಿ ಕೊಟ್ಟಾಗ, ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಾಗ 5 ಲಕ್ಷ ರೂಪಾಯಿ ಸಿಕ್ತು. ಗುಬ್ಬಿರಣ್ಣ ಪ್ರಶಸ್ತಿ ಕೊಟ್ಟಾಗ 5 ಲಕ್ಷ ರೂಪಾಯಿ ಸಿಕ್ತು. ಗೌರವ ಡಾಕ್ಟ್ರೇಟ್ ಕೊಟ್ಟಾಗ ಅವ್ರು ದುಡ್ಡು ಕೊಡಲಿಲ್ಲ, ದೊಡ್ಡ ಗೌರವನೇ ಕೊಟ್ಟರು ನನಗೆ. ಹೀಗೆ ನಾವು ಎಲ್ಲಿ ಅವ್ರು ದುಡ್ಡು ಕೊಡದೇ ಇದ್ದರು, ನಾವು ಪುಕ್ಸಟ್ಟೆ ಮಾಡಿ ಬಂದಿದ್ದೆಲ್ಲ ಆ ತಾಯಿ ಆ ರೂಪದಿಂದ ಕೊಟ್ಟು ನನ್ನ ಋಣ ತೀರಿಸ್ತಾರೆ. ನನಗೆ ತಾಯಿ ಋಣದಲ್ಲಿ ಇದೆ, ನಾನು ರಂಗಭೂಮಿ ಋಣದಲ್ಲಿ ಇದೆ. ನಾನು ತೀರ್ಸೋಕ್ಕಾಗೋದೇ ಇಲ್ಲ. ನಾನು ಇನ್ನೂ ಮುಂದಿನ ಜನ್ಮ ಎತ್ತಿ ಬಂದರೂ ಕೂಡ ನಿನ್ನ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಕೊಡೋ ಅಂತ ಬೇಡ್ಕೋತೇನೆ. ನಾನು ಕಲಾವಿದೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಅಪ್ಪ ನೀನು ಕಲಾವಿದನೇ ಆಗಬೇಕಂತ ಬೆಳೆಸ್ದ. ಇದರಲ್ಲಿ ನಾನು ಸಾಕಷ್ಟು ಉಂಡಿದ್ದೀನಿ, ಹುಟ್ಟಿದ್ದೀನಿ, ಬೇಕಾದಷ್ಟು ಸುಖ ಸಂತೋಷ ಪಟ್ಟಿದ್ದೀನಿ, ಅಷ್ಟೇ ನೋವು ಪಟ್ಟಿದ್ದೀನಿ. ಏನೇ ಇದ್ದರೂ ರಂಗಭೂಮಿ ತಾಯಿ ಶಾಶ್ವತವಾಗಿರಲಿ. ಇದು ಎಲ್ಲ ನನಗೆ ಕೊನೆಯವರೆಗೂ ಇಲ್ಲೇ ಇರಬೇಕು ಅನ್ನೋದು ನಾನು ಅಲ್ಲಿ ಸತ್ತರಂತೂ ಇನ್ನೂ ನನಗೆ ದೊಡ್ಡ ಸಮಾಧಾನ. ಅದು ಆಯ್ತಪ್ಪ ನಾನು ಅದೇ ಹೇಳ್ತೀನಿ, ಪಾತ್ರ ಮಾಡ್ಕೊತಲೇ ಹೋಗೋದು, ನಾಟಕ ಕಲಿಸ್ಕೊತಾನೆ ಹೋಗೋದು. ಇಲ್ಲ ಅಂತಲ್ಲಿ ಇದ್ದುಬಿಟ್ರಂತೂ ನನಗೆ ಮುಕ್ತಿ ಸಿಕ್ಬಿಡುತ್ತೆ. ನನಗೆ ಅಷ್ಟೇ ಬೇಡ್ಕೊತೀನಿ ತಾಯಿನ. ಧನ್ಯವಾದಗಳಮ್ಮ ನಿಮ್ಮ ಮಾಹಿತಿಗೆ. ನಮಸ್ಕಾರ. ಎಲ್ಲರೂ ನಮ್ಮ ಗೆಳತಿಯರೆಲ್ಲ ಸಪೋರ್ಟ್ ಮಾಡಿದರು. ದೊಡ್ಡ ದೊಡ್ಡ ಕಲಾವಿದರು ಸಿಕ್ಕರು ನನಗೆ. ಇಲ್ಲ ಇದರಲ್ಲೇ ಮುಂದುವರಿ, ನಿನಗೆ ಒಳ್ಳೆಯ ಭವಿಷ್ಯ ಇದೆ ಅಂತಂದರು. ಹೀಗಾಗಿ ನಾನು ಅಲ್ಲೇ ಮುಂದುವರೆದೆ. ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕವು. ರಂಗ ತರಬೇತಿ ಶಿಬಿರಗಳು ಮಾಡಿಕೊಂಡೆ. ಇದರಲ್ಲೇ ಏನಾದ್ರು ಸಾಧನೆ ಮಾಡಬೇಕು ಅಂತ ಅಂದಾಗ ನಾವಿಲ್ಲಿ ಲಲಿತ ಕಲಾರಂಗದ ಸ್ಥಾಪನೆ ಮಾಡ್ಕೊಂಡ್ವಿ. ಅಲ್ಲಿಂದ ಒಳ್ಳೊಳ್ಳೆ ನಾಟಕ ಮಾಡಿದ್ವಿ. ಸಂಗೀತರು ಒಂದು ದೊಡ್ಡ ನಾಟಕ ಕೊಟ್ಟರು ನಮಗೆ, ಶೀಲಾವತಿ ಅಂತ, ಲಲಿತ ಕಲಾರಂಗಕ್ಕೆ. ಅಲ್ಲಿಂದ ನಾಟಕ ಮಾಡಿದ್ವಿ. ಆ ನಾಟಕ ದೊಡ್ಡ ಹೆಸರು ಮಾಡಿತು. ನನಗೆ 94ರ ಇಸ್ವಿಯಲ್ಲೇ ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡ್ ಕೊಟ್ಟರು. ಅವಾಗ ಮಲ್ಸೆಟ್ರ್ ಅಂತವರು, ಸಂಗಜ್ಜ ಅಂತವರು, ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಗುಡಿಹಳ್ಳಿ ನಾಗರಾಜ್ ಅಂತ ಒಬ್ಬರು ರಂಗಕರ್ಮಿ ನನಗೆ ಸಿಕ್ಕರು. ಅವರು ನನಗೆ ಈ ಕ್ಷೇತ್ರದಲ್ಲಿ ಮುಂದುವರಿಕೆ ಬಹಳ ಸಹಾಯ ಮಾಡಿದರು ಅವರು. ಅದೆಷ್ಟು ಸಹಾಯ ಮಾಡಿದ್ರು ಅಂದರೆ ನನಗೆ ಬರೆಯೋದು ಓದೋದು ಎಲ್ಲ ಬರ್ತೈತಿ, ನೀನು ಜಾಣ ಇದೆಯಾ ಬರೀ ಅಂತಂದರು. ಅದನ್ನೂ ಬರೆದೆ ನಾನು. ನಿನ್ನ ಈ ಅನುಭವ ಚೆನ್ನಾಗಿದೆ ಬರೆದಿಡು ಅಂದರು. ಬರೆದಿಟ್ಟೆ. ಅವನ್ನೆಲ್ಲ ಒಂದು ಹಾರ ಮಾಡಿ ಪೋಣಿಸಿ ವಿಶ್ವವಿದ್ಯಾಲಯ ಒಂದು ಕೊಟ್ಟಿದ್ರು ಅದನ್ನು. ಆಮ್ಯಾಗ
ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿ ಒಂದು 19 ವಾರ ಬಂತು ನನ್ನ ಜೀವನ ಚರಿತ್ರೆನೇ. ಅವಾಗ ಭಾಳ ಆಶ್ಚರ್ಯ ಆಯ್ತು. ಯಾವ ಫೋನೇ ಇರಲಿಲ್ಲ, ಯಾವ ಸೌಲಭ್ಯಗಳೂ ಇರಲಿಲ್ಲ. ಅವ್ರ ಪತ್ರಗಳು ಬರೀತಿದ್ರು ನನಗೆ, ಇಲ್ಲ ನೀವು ಓದ್ತಾ ಇದ್ದೀವಿ, ಭಾಳ ಚೆನ್ನಾಗಿದೆ ಅಂದರೆ ಅದೆಲ್ಲ ಭಾಳ ಇಂಪ್ರೆಸ್ ಆಯ್ತು ನನಗೆ. ಹೀಗಾಗಿ ಆಮೇಲೆ 2001ರಲ್ಲಿ ನನಗೆ ರಾಜ್ಯೋತ್ಸವ ಅವಾರ್ಡ್ ಬಂತು. ಆಮೇಲೆ ನನಗೆ ಯಾವ ಅವಾರ್ಡ್ ಕೇಳ್ಕೊಂಡು ಹೋಗಲಿಲ್ಲ, ಅವಾಗೇ ಅವರಾಗೆ ಕರೆದು ಕೊಟ್ಟಿದ್ದರು ನಮಗೆ. ನಿಮಗೆ ಅವಾರ್ಡ್ ಇದೆ, ಬಂದು ತೊಗೊಂಡೋಗ್ರಿ ಅಂತ ಅವ್ರು ತಿಳಿಸಿದಾಗ ಗೊತ್ತಾಗಬೇಕು ನಮಗೆ. ಅದೇನು ಯಾರು ವಸೂಲಿ ಹಚ್ಚಿದ್ದಿಲ್ಲ, ಯಾರನ್ನೂ ಕೇಳಿದ್ದು ಅಲ್ಲ ನಾವು. ಹೀಗಾಗಿ ಅಲ್ಲಿಂದ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟ ಮೇಲೆ ನನಗೆ ಇನ್ನೂ ಪ್ರೋತ್ಸಾಹ ಸಿಕ್ತು. ಅಲ್ಲಿಂದ ನಾನು ಪುನಃ ಹೆಚ್ಚು ನಾಟಕಗಳು ಮಾಡಿದೆ, ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ. ಆಮೇಲೆ ಒಂದು ಬೀದಿ ನಾಟಕ ತಂಡ ಕಟ್ಟಿದ್ರು ನಮ್ಮೂರು BMS ಪ್ರಭು ಅಂತ, ಅವನ ತಂಡದಲ್ಲಿ ಹೋದೆ. ಕಲಾರಂಗದಿಂದಲೇ ಮಾಡಿದ್ದು. ಆಮೇಲೆ ಹಂಪಿ ವಿಶ್ವವಿದ್ಯಾಲಯದ ಒಂದು ರಂಗ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದೆ, ಚಿಗಟೇರಿ ಶಿಬಿರದಲ್ಲಿ ಭಾಗವಹಿಸಿದೆ. ಅಲ್ಲಿ ಓಡಾಡಿ ಒಂದಿಷ್ಟು ನನ್ನ ಇದನ್ನೇ ಬದಲಾವಣೆ ಮಾಡಿಕೊಂಡೆ ನಾನು. ಆಮೇಲೆ ಅಲ್ಲಿಂದ ನಾನು ಬರೆದಿದ್ದೊಂದು ಧಾರಾವಾಹಿ ಬಂದಂಥ ಪುಸ್ತಕನ MM ಕಲಬುರ್ಗಿ ಅವರು ಇದ್ದಾಗ ಹಂಪಿ ವಿಶ್ವವಿದ್ಯಾಲಯದೊಂದು ಮರಿಯಮ್ಮನಹಳ್ಳಿ ರಂಗಸಿರಿ ಅನ್ನೋ ಹೆಸರಿಂದ ಪುಸ್ತಕ ಪ್ರಕಟ ಮಾಡಿದರು. ಅದೇ 3ನೇ ಮುದ್ರಣ ಆಗಿದೆ ಪುಸ್ತಕ. ಅಲ್ಲಿಂದ ಹೀಗೆ ನಡೆದು ನಮಗೆ ಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ನನಗೆ ಇದು ಗೌರವ ಡಾಕ್ಟ್ರೇಟ್ ಕೊಟ್ಟು 13ರಲ್ಲಿ ನನ್ನನ್ನು ಸನ್ಮಾನಿಸಿದರು. ಆಮೇಲೆ 2015ರಲ್ಲಿ ನಮ್ಮ ವಾಲ್ಮೀಕಿ ಪ್ರಶಸ್ತಿ ಕೊಟ್ಟರು ನಮ್ಮ ಕರ್ನಾಟಕ ಸರ್ಕಾರದಿಂದ. ಹೀಗೆ ನನಗೆ ಅನೇಕ ಪ್ರಶಸ್ತಿಗಳು ಬಂದು ಹಲವಾರು ಸಂಘ ಸಂಸ್ಥೆಗಳು ನನಗೆ ಕೊಟ್ಟರು, ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸೊಂಡೂರು ನಮ್ಮ ಪ್ರಭು ಸ್ವಾಮಿಗಳು ಬಸವ ಬೆಳಗು ಅಂತ ಪ್ರಶಸ್ತಿ ಕೊಟ್ಟು ನನ್ನನ್ನು ಗೌರವಿಸಿದರು. ಅರಸೀಕೆರೆ ಸ್ವಾಮಿಗಳು ಅಲ್ಲಿ ಕೋಲ್ಶಾಂತನ ಪ್ರಶಸ್ತಿ ಕೊಟ್ಟು ನನ್ನನ್ನು ಗೌರವಿಸಿದರು. ಆಮೇಲೆ ನಮ್ಮ ಕಲ್ಲಂಪಟ್ಟವ ಕಾರ್ಯಕ್ರಮದಲ್ಲಿ ನೀನು ಇದು ಭಾರ್ಗವ ಪ್ರಶಸ್ತಿ ಕೊಟ್ಟರು. ಹೀಗೆ ಅನೇಕ ಸಂಘ ಸಂಸ್ಥೆಯವರು, ನಮ್ಮ ಕನ್ನಡ ಕಲಾ ಸಂಘದವರು ನನಗೆ ಅವರು ಒಂದು ಪ್ರತಿ ವರ್ಷವೂ ಕೊಡ್ತಾರೆ ಒಂದು ಪ್ರಶಸ್ತಿನ. ಆ ಪ್ರಶಸ್ತಿ ನನಗೆ ಕೊಟ್ಟು ನನಗೆ ಅವರು ಸನ್ಮಾನ ಮಾಡಿದರು. ಹೀಗೆ ಎಷ್ಟು ಸಂಘ ಸಂಸ್ಥೆಗಳು ನನಗೆಲ್ಲ ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡಿದರು. ನಾನು ಇದರಲ್ಲೇ ಮುಂದುವರೆದೆ. ಈಗ ಹಿಂದಿನ 25ನೇ ಇಸ್ವಿಯಲ್ಲಿ 25-26 ಇದರಲ್ಲೇ ನನಗೆ ಇದನ್ನು ಕರ್ನಾಟಕ ಕೊಡ್ತಕ್ಕಂಥ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೊಟ್ಟರೆ, ಅದು ಕರ್ನಾಟಕಕ್ಕೆ ಒಂದೇ ಪ್ರಶಸ್ತಿ ಸರ್ಕಾರ ಕೊಡೋಂಥದ್ದು. ಅದಕ್ಕೆ 5 ಲಕ್ಷ ರೂಪಾಯಿ ಇರುತ್ತೆ. ಒಂದು ದೊಡ್ಡ ಸಮಾರಂಭ ಮಾಡಿ CM ಮುಖ್ಯಮಂತ್ರಿಗಳು ಅದಕ್ಕೆ ಸನ್ಮಾನ ಮಾಡ್ತಾರೆ ಅಂತ ಒಂದು ದೊಡ್ಡ ಪ್ರಶಸ್ತಿ ಕೂಡ ನನಗೆ ಸಿಕ್ತು. ಹೀಗೆ ಈ ಫೀಲ್ಡ್ನಲ್ಲಿ ಯಾರ್ಯಾರೋ ಬಂದರು, ನನಗೆ ಹೆಲ್ಪ್ ಮಾಡಿದ್ರೆ ಯಾರ ಹೆಸರು ಹೇಳೋಕ್ಕಾಗುತ್ತೆ? ಯಾರ ಹೆಸರು ಹೇಳಿ? ನಾನು ಬೆಳಗಾಗಿ ಎದ್ದು ನಾನಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಅಂತಿ ಎದ್ದೊಂದು ಗಳಿಗೆ ನೆನೆಯೋಣ ಅಂತಾಳಂತೆ ನಮ್ಮ ಹಳ್ಳಿಯವರು ಗರತಿ. ನಾನು ಯಾರನ್ನು ನೆನೀಲಿ? ಅಪ್ಪ ಮನೇಲಿಲ್ಲ. ಅಪ್ಪ ಎಷ್ಟು ಒತ್ತಾಯ ಮಾಡಿ ನಾನು ರಂಗಭೂಮಿಗೆ ತಂದ್ರೆ ಆತನ ನೆನಪು ಮಾಡಿಕೊಳ್ಳ, ಗುರುಗಳು ನೆನಪು ಮಾಡಿಕೊಳ್ಳ, ಹಾರ್ಮೋನಿಯಮ್ಮು ನುಡಿಸಿ ನನಗೆಲ್ಲ ಹಾಡು ಹೇಳ್ಕೊಟ್ರೆ ನಮ್ಮ ತೋಟ ಸ್ವಾಮಿಗಳು ನೆನ್ಪಡ್ಲ, ಮೈಲಾರಪ್ಪವ್ರು ನೆನಪು ಮಾಡಿಕೊಳ್ಳ, ನನ್ನ ಜೊತೆಗಿದ್ದಂಥವ್ರು ನೆನಪು ಮಾಡಿಕೊಳ್ಳ, ನಾನು ಎಷ್ಟು ಜನ ನೆನಪು ಮಾಡಿಕೊಳ್ಳಿ? ನಾನು ಒಬ್ಬಳೇ ಬೆಳೆದಿಲ್ಲ, ಅವರೆಲ್ಲರ ಸಹಕಾರದಿಂದ ನಾನು ಬೆಳೆದಿದ್ದೀನಿ. ಅವರೆಲ್ಲ ಆಶೀರ್ವಾದ ನನಗಿದೆ. ಇಲ್ಲದ್ರೆ ನಾನು ಇಲ್ಲಿವರೆಗೆ ಬರ್ತಾನೆ ಇರ್ತಿರಲಿಲ್ಲ. ನಾನು ಈ ಒಂದು ಪ್ರಶಸ್ತಿಗಳು ಸಿಗಬೇಕಾದ್ರೆ ಸುಮ್ಮನೆ ಅಲ್ಲ. ಈಗ ಒಂದು ಪ್ರಶಸ್ತಿ ಸಿಗಬೇಕಾದ್ರೆ ಬೆನ್ನು ಹತ್ಕೊಂಡು ಓಡಾಡ್ತಾರೆ. ಪ್ರಶಸ್ತಿನೇ ಯಾವ ಪ್ರಶಸ್ತಿನ ಮಹತ್ವನೇ ಗೊತ್ತಿಲ್ಲದಾಗ ನನಗೆ ಪ್ರಶಸ್ತಿ ತೊಗೊಂಡ್ಬಿಟ್ಟಿದ್ದೆ ನಾನಾಗಲಿ. ಹೀಗೆ ನನ್ನ ಬದುಕು ಹೀಗೆ ಸಾಗಿದೆ. ನನಗೆ ಡಾಕ್ಟರ್ ರಾಜ್ಕುಮಾರ್ ಸನ್ಮಾನ ಮಾಡಿದರು ಒಂದು ಸರಿ ಸಮಾರಂಭದಲ್ಲಿ, ಚಂದ್ರೋಳಿ ಲೀಲಾ ಅವಕಾಶ ಕೊಟ್ಟಿರೋದನ್ನು. ಹೀಗೆ ನನ್ನ ಪಯಣ ಭಾಳ ತುಂಬ ಇದೆ ನನಗೆ. ನಾನು 60 ವರ್ಷ ಸಾಧನೆ ಮಾಡಿದ್ದನ್ನು ನಾನು 10 ನಿಮಿಷದಲ್ಲಿ ಏನೂ ಹೇಳೋಕ್ಕಾಗಲ್ಲ. ಆದರೆ ಸಂಕ್ಷಿಪ್ತವಾಗಿ ನೀವು ಕೇಳಿದ್ರಿ ಅಂತ ನಿಮ್ಮ ಮುಂದೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.